ಮುಂದೆ ಹೋಗ್ಬೋದಾ? ರಿಸ್ಕ್ ಬಗ್ಗೆ ಕ್ಲಿಯರ್ ಆಯ್ತಲ್ಲ. ಇದು 6.1 ಕ್ಲಾಸ್ ನಾವು ಹೇಳಿಕೊಡ್ತೇವೆ. 2006 ಅಲ್ಲಿ ಪ್ಲಾನಿಂಗ್ ಅಲ್ಲಿ 6.1 ರಿಸ್ಕ್ ಅನಾಲಿಸಿಸ್, ರಿಸ್ಕ್ ಅಂಡ್ ಆಪರ್ಚುನಿಟಿ ಅಂಡ್ ಹೌ ಟು ಮಿಟಿಗೇಟ್ ದಟ್ ರಿಸ್ಕ್. ನಾವು ರಿಸ್ಕ್ನ ಯಾವ ಥರ ಮಿಟಿಗೇಟ್ ಮಾಡಿ ಈ ಡಾಕ್ಯುಮೆಂಟ್ ಇಟ್ಕೋಬೇಕು. ಸೊ ಇದೆಲ್ಲ ಡಾಕ್ಯುಮೆಂಟ್ ನಾವು ಇಟ್ಕೋಬೇಕು ರಿಸ್ಕ್ ಅನಾಲಿಸಿಸ್. ಫಸ್ಟ್ ಕ್ಲಾಸ್ ನಂಬರ್ 6.2 ಅಲ್ಲಿ objective. ಟಾರ್ಗೆಟ್ ಕಂಪ್ಲೀಟ್ ಟಾರ್ಗೆಟ್ಸ್ ಏನು, ನಿಮ್ಮ ಗುರಿ ಏನು ಅದನ್ನ ಡಿಫೈನ್ ಮಾಡಿ. ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಅಂಡ್ ಪ್ಲಾನಿಂಗ್ ಟು ಅಚೀವ್ ದಟ್. ಫಸ್ಟ್ ನಾವು ಆಬ್ಜೆಕ್ಟಿವ್ನ ಸೆಟ್ ಮಾಡಬೇಕು. ಈಗ ಲೂಸ್ ಸೊಲ್ಯೂಷನ್ ಅಂದರೆ ನಮ್ಮ ಗುರಿ ಏನು, ನಮ್ಮ ಗುರಿ ಏನು, ಆಬ್ಜೆಕ್ಟಿವ್ಸ್ ಏನು ಅಂತ ಸೆಟ್ ಮಾಡಬೇಕು, ಟಾರ್ಗೆಟ್ಸ್. ಸೊ ಆಗ ಆ ಟಾರ್ಗೆಟ್ ಸೆಟ್ ಆದಮೇಲೆ ಅದನ್ನೆಲ್ಲ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಬೇಕು. ಶುಡ್ ಬಿ ಆರ್ಗನೈಸೇಷನ್ ಶೆಲ್ ಎಸ್ಟಾಬ್ಲಿಷ್ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಅಂಡ್ ರಿಲೆವೆಂಟ್ ಫಂಕ್ಷನ್ಸ್, ಲೆವೆಲ್ಸ್ ಅಂಡ್ ಪ್ರೊಸೆಸಸ್. ದ ಕ್ವಾಲಿಟಿ ಆಬ್ಜೆಕ್ಟಿವ್ ಶೆಲ್ ಅಂದರೆ ಎಲ್ಲ ಫಂಕ್ಷನ್ಸ್. ಈಗ ಸೇಲ್ಸ್ ಅಲ್ಲಿ ಇರಬೇಕು, ಸೇಲ್ಸ್ ಮಾರ್ಕೆಟಿಂಗ್ ಇರಬೇಕು, ಪರ್ಚೇಸ್ ಅಲ್ಲಿ ಇರಬೇಕು, ಪ್ರೊಡಕ್ಷನ್ ಅಲ್ಲಿ ಇರಬೇಕು, ಎಲ್ಲ ಲೆವೆಲಲ್ಲೂ ಕೂಡ ಒಂದು ಗುರಿ ಅಂದರೆ ಟಾರ್ಗೆಟ್ನ ಸೆಟ್ ಮಾಡಬೇಕು. ಓಕೆ, and the quality objective shall be consistent with the quality policy. ನಾವು quality policy ಏನು ಮಾಡಿದೀವಿ ಪಾಲಿಸಿ ಅದನ್ನು ಕನ್ಸಿಸ್ಟೆಂಟ್ ಆಗಿರಬೇಕು ಕ್ವಾಲಿಟಿ objective. ಮತ್ತೆ it should be measurable, main important measurable target ಇರಬೇಕು. ಸಪೋಸ್ ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಟಾರ್ಗೆಟ್ 100% ಅಥವಾ 95%, ಆನ್ ಟೈಮ್ ಡೆಲಿವರಿ ನಮ್ಮ ಟಾರ್ಗೆಟ್ ಇಟ್ಕೊಂಡ್ರೆ ಇಟ್ ಶುಡ್ ಬಿ ಮೋರ್ ದೆನ್ 95%. ಆ ಥರ ಮೆಸರಬಲ್ ಥರ ಇರುವ ಆಬ್ಜೆಕ್ಟಿವ್ನ ಸೆಟ್ ಮಾಡಬೇಕು. ಸೇಲ್ಸ್ ಟಾರ್ಗೆಟ್, ಪ್ರೊಡಕ್ಷನ್ ಟಾರ್ಗೆಟ್, ಸಮ್ ಪರ್ಸೆಂಟೇಜ್ ಅಥವಾ ಆ ಥರ ಆಕ್ಚುಲಿ ಮೆಜರಬಲ್ ಥರ ಇರಬೇಕು. ಯಾವ ಟಾರ್ಗೆಟ್ ಕೂಡ ಮೆಜರಬಲ್ ಥರ ಇರಬೇಕು. ಇದ್ದಾರೆ ಕನ್ನಡ ಹೇಳ್ತಿರಲ್ಲ, ऑब्जेक्टिव आपका टारगेट क्या है? आपका टारगेट क्या है? आपका वर्क का टारगेट क्या है? कुछ टारगेट है आपको, मतलब क्या आपको वर्क करते हैं, आपका टारगेट है क्या? असेंबली करता है। हाँ, डेली कितना करना है, सबका उम्र कितना दे रहे टारगेट? टारगेट रीच करना है ना, वो बता दो। आपको 100 नंबर्स कोई आपका टारगेट नंबर में रखना चाहिए. 100 नंबर असेंबली करना है, 50 नंबर्स करना है, ऐसा टारगेट कर लेते हैं. ठीक है, वो भी वही बता रहा था. क्वालिटी ऑब्जेक्टिव करके मेजरेबल होना चाहिए. परसेंटेज और टारगेट्स हमको मेजरेबल करना है नंबर्स में और परसेंटेज में, ऐसा. ठीक है, so it should be like measurable and take into account applicable requirements, be relevant to consumer production services and enhancement of customer satisfaction. ನಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ನಮ್ಮ ಪ್ರಾಡಕ್ಟ್ ರಿಕ್ವೈರ್ಮೆಂಟ್ ಇರುವಂಥ ಟಾರ್ಗೆಟ್ನೇ ತಗೋಬೇಕು, ಬೇರೆ ಟಾರ್ಗೆಟ್ ತಗೊಳ್ಳೋದಲ್ಲ. ಸೊ ನಮ್ಗೆ ಏನು ರಿಕ್ವೈರ್ಡ್ ಇದೆ ಟಾರ್ಗೆಟ್, ರಿಕ್ವೈರ್ಮೆಂಟ್ ಆಬ್ಜೆಕ್ಟಿವ್ಸ್ ಏನಿದೆ ಅದನ್ನ ಮಾತ್ರ ನಾವು ಸೆಟ್ ಮಾಡಬೇಕು ಟಾರ್ಗೆಟ್ ತಗೊಳ್ಳೋದು. ಅಂಡ್ ಇಟ್ ಶುಡ್ ಬಿ ಮೆಜರಬಲ್ ಅಂಡ್ ಇಟ್ ಶುಡ್ ಬಿ ರಿವ್ಯೂ. ಈ ಒಂದ್ಸಲ ನಾವು ಅಚೀವ್ ಮಾಡಿರ್ತೀವಿ ಟಾರ್ಗೆಟ್, ನೆಕ್ಸ್ಟ್ ರಿವ್ಯೂ ಮಾಡಬೇಕು, ನೆಕ್ಸ್ಟ್ ಇಯರ್ ಅಂತ ರಿವ್ಯೂ ಮಾಡಬೇಕು, ನಾವು ಚೇಂಜ್ ಮಾಡಬೇಕು ಟಾರ್ಗೆಟ್ನ. ನಮ್ಮ ಲಾಸ್ಟ್ ಇಯರ್ ಡೇಟಾ ಏನಿದೆ ಸೊ ಅದ್ರ ಪ್ರಕಾರ ನಾವು ಟಾರ್ಗೆಟ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ. ಟಾರ್ಗೆಟ್ನ ಇಟ್ ಶುಡ್ ಬಿ ಅಚೀವಬಲ್ ಥರ ಇರಬೇಕು. ಎಷ್ಟೋ ನಮ್ಗೆ ಅಚೀವ್ ಮಾಡದೇ ಇರೋ ಟಾರ್ಗೆಟ್ ತಗೋಬಾರ್ದು, ಅಟ್ಲೀಸ್ಟ್ ನಿಯರ್ ಬೈ ಅಂತ ಹೋಗೋ ಥರ ಟಾರ್ಗೆಟ್ನ ತಗೋಬೇಕು. ಯಾವ ಆಬ್ಜೆಕ್ಟಿವ್ಸ್ ತಗೊಳ್ಳುವಾಗ example objectives. Increase customer base by 20%. ನಿಮ್ಮ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಟಾರ್ಗೆಟ್ ಆಗುತ್ತೆ. ಕಸ್ಟಮರ್ ಬೇಸ್ ನ 20% ಆನ್ಯುವಲಿ ಇನ್ಕ್ರೀಸ್ ಮಾಡಬೇಕು, ಈ ತರ ಟಾರ್ಗೆಟ್. ನೆಕ್ಸ್ಟ್ ಇನ್ಕ್ರೀಸ್ ಸೇಲ್ಸ್ ಬೇರೆ ಸೆಗ್ಮೆಂಟ್, ನಿಮ್ಮ ಸೆಗ್ಮೆಂಟ್ ಅಲ್ಲಿ ಬೈ 50%. ಯಾವ್ದಾದ್ರು ಸೇಲ್ಸ್ ಸೆಗ್ಮೆಂಟ್ ಎಲ್ಲ ಇನ್ಕ್ರೀಸ್ ಮಾಡಬೇಕು 50%, ಇದು ಟಾರ್ಗೆಟ್. ನೆಕ್ಸ್ಟ್ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಫಾರ್ ಎವ್ರಿ ಇಯರ್ 5 numbers. Every year you have to develop 5 numbers of new products. Like that is your other company. ಅದೇ ಥರ ನಿಮ್ದು ಸೆಟ್ ಮಾಡಬೇಕು. ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಬೈ 30%.
प्रोडक्शन हम इंक्रीज करना है, 30% इंक्रीज करना है, और रिजेक्शन रिवर लेस देन 1% एंड कस्टमर कंप्लेंट लेस देन 1%, जीरो नहीं होता है इसलिए लेस देन 1%. ट्रेनिंग विल बी कंडक्टेड मिनिमम 100 मैन आवर्स. ट्रेनिंग करना चाहिए, ट्रेनिंग देना है, ट्रेनिंग ಮಾಡಬೇಕು, ಎಲ್ಲ ಟ್ರೈನಿಂಗ್ ಕೊಡಬೇಕು, ಅದು ಕೂಡ 100 ಮ್ಯಾನ್ ಅವರ್ಸ್ ಇಯರ್ಲಿ ನಾವು ಸೆಟ್ ಮಾಡಬೇಕು. ಎಕ್ಸಾಂಪಲ್ ಅಷ್ಟೇ, ಎಷ್ಟು ಬೇಕಾದ್ರೆ ಸೆಟ್ ಮಾಡಬೇಕು ಟಾರ್ಗೆಟ್. ಸೊ ಇದೇ ತರ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ನ ಸೆಟ್ ಮಾಡಬೇಕು ಆರ್ಗನೈಸೇಷನ್. ಇದು ಎಲ್ಲ ಡಿಪಾರ್ಟ್ಮೆಂಟ್ ಕವರ್ ಆಗಿದೆ ಆಲ್ಮೋಸ್ಟ್. ಸೇಲ್ಸ್, ಪ್ರೊಡಕ್ಷನ್, ಆಕ್ಚುಲಿ ಪರ್ಚೇಸ್ ಆಗಿಲ್ಲ, ಡಿಸೈನ್, ಟ್ರೇಡ್, HR, ಟ್ರೈನಿಂಗ್, ಕ್ವಾಲಿಟಿ ಎಲ್ಲ ಸೆಟ್ ಆಗಿದೆ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಬರೋ ಥರ ನಮ್ಮ ಆಬ್ಜೆಕ್ಟಿವ್ ಸೆಟ್ ಮಾಡ್ತಾರೆ. ಅದು ಗುರಿ ಇರಬೇಕು. ಗುರಿ ಇದ್ರೆ ನಾವು ಗುರಿ ಇದ್ರೆ ತಾನೇ ಹೋಗೋದು. ಅದರ ಗುರಿ ಇಲ್ಲ ಅಂದ್ರೆ ಏನು ನಾವು ಅದರ ಹತ್ರನೇ ಹೋಗೋಕ್ಕಾಗಲ್ಲ, ನಮ್ಮ ಏನು ಸಾಧನೆ ಮಾಡೋಕ್ಕೆ ಆಗಲ್ಲ. ಗುರಿ ಇರಲೇಬೇಕಲ್ವ. ಅದೇ ಥರ ಕಂಪನಿ ಕೂಡ ಒಂದು ಆಬ್ಜೆಕ್ಟಿವ್ನ ಸೆಟ್ ಮಾಡಲೇಬೇಕು. ಆಲ್ರೆಡಿ ಇದೆ ಆಬ್ಜೆಕ್ಟಿವ್ಸ್ ಎಲ್ಲ ಡಿಪಾರ್ಟ್ಮೆಂಟಿಗೆ ಇರಬೇಕು. ಅದನ್ನೇ ಹೇಳಿದ್ರು 6.2 ಕ್ಲಾಸ್ ಅಲ್ಲಿ ಕ್ವಾಲಿಟಿ ಆಬ್ಜೆಕ್ಟಿವ್ಸ್ ಅಂಡ್ ಪ್ಲಾನಿಂಗ್ ಟು ಅಚೀವ್ ದಟ್. ಒಂದ್ಸಲ ಸೆಟ್ ಮಾಡಿಬಿಟ್ರೆ ಅಲ್ಲ, ಮುಗಿಯಲ್ಲ. ಅದನ್ನ ಯಾವ ತರ ಅಚೀವ್ ಮಾಡೋದು ಕೂಡ ನಾವು ನೋಡ್ಬೇಕು. ಆ ಟಾರ್ಗೆಟ್ ಅನ್ನು ಅಚೀವ್ ಮಾಡೋದು ಕೂಡ ನಾವು ಆಕ್ಷನ್ ತಗೋಬೇಕು. ಅದು ಕೂಡ ಅದನ್ನ ಹೇಳಿ. Objective, the organization shall determine what will be done, what resources will be required, who will be responsible, when it will be completed, how the results will be evaluated. So ಒಂದ್ಸಲ ಆಬ್ಜೆಕ್ಟಿವ್ ಸೆಟ್ ಮಾಡಿದ್ಮೇಲೆ ನಾವು ಆರ್ಗನೈಸೇಷನ್ ಅದಕ್ಕೆ ನಾವು ಅಚೀವ್ ಮಾಡೋಕ್ಕೆ ನಾವು ಏನೇನು ಮಾಡಬೇಕು, ವಾಟ್ ವಿಲ್ ಬಿ ಡನ್, ವಾಟ್ ರಿಸೋರ್ಸಸ್ ವಿಲ್ ರಿಕ್ವೈರ್ಡ್. ಕೆಲವೊಂದಕ್ಕೆ ರಿಸೋರ್ಸಸ್ ಬೇಕಾಗುತ್ತೆ. ನಾವು ಟಾರ್ಗೆಟ್ ಏನು ಸೆಟ್ ಮಾಡಿರ್ತೀವಿ, ಬಟ್ ರಿಸೋರ್ಸಸ್ ಬೇಕಾಗುತ್ತಲ್ಲ, ಅದನ್ನು ಕೂಡ ರಿವ್ಯೂ ಮಾಡಬೇಕು. ವಾಟ್ ರಿಸೋರ್ಸಸ್ ವಿಲ್ ರಿಕ್ವೈರ್ಡ್, ಹೂ ವಿಲ್ ಬಿ ರೆಸ್ಪಾನ್ಸಿಬಲ್, ಒಂದು ಟಾರ್ಗೆಟಿಗೆ ಯಾರು ರೆಸ್ಪಾನ್ಸಿಬಲ್, ಮತ್ತೆ ವೆನ್ ಇಟ್ ವಿಲ್ ಬಿ ಕಂಪ್ಲೀಟೆಡ್, ಯಾವಾಗ ಕಂಪ್ಲೀಟ್ ಆಗುತ್ತೆ, ಮತ್ತು ಹೌ ದ ರಿಸಲ್ಟ್ಸ್ ವಿಲ್ ಬಿ ಇವಾಲ್ಯುಯೇಟ್. ಒನ್ಸ್ ರಿಸಲ್ಟ್ ಬಂದಮೇಲೆ ಮಾನಿಟರ್ ಮಾಡಬೇಕು. ಈ ಇಯರ್ಲಿ ನಾವು ಟಾರ್ಗೆಟ್ ಸೆಟ್ ಮಾಡಿದ್ರೆ ಮಂತ್ಲಿ ಶುಡ್ ರಿವ್ಯೂ. ಮಂತ್ಲಿ ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ. ನೀವು ಫಾರ್ ಎಕ್ಸಾಂಪಲ್ ಏಪ್ರಿಲ್ ಟು ನೆಕ್ಸ್ಟ್ ಇಯರ್ ಮಾರ್ಚ್ ತಗೊಂಡ್ರೆ ನೆಕ್ಸ್ಟ್ ಮೇ ಅಲ್ಲೇ ನೋಡ್ಬೇಕು, ನೆಕ್ಸ್ಟ್ ಜೂನಲ್ಲಿ ನೋಡ್ಬೇಕು ನಾವು ಯಾವ ಹಂತದಲ್ಲಿ ಇದ್ದೀವಿ, ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಅಂತ ರಿವ್ಯೂ ಮಾಡ್ತಾ ಹೋಗ್ಬೇಕು. ಫೈನಲಿ ನಮಗೆ ರಿಸಲ್ಟ್ ಸಿಗುತ್ತೆ. ಎಂಡ್ ಆಫ್ ದಿ ಮಾರ್ಚ್ ವಿಲ್ ಗೆಟ್ ಟು ನೋ ದಟ್ ವೆದರ್ ಯು ಆರ್ ಅಚೀವ್ಡ್ ಆರ್ ನಾಟ್. ನಾವು ಟಾರ್ಗೆಟ್ ನಾವು ಅಚೀವ್ ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಅದೇ ಥರ ಇಯರ್ಲಿ ಮಂತ್ಲಿ ಅಥವಾ ಏನೋ ರಿಕ್ವೈರ್ಮೆಂಟ್ 3 months ಒನ್ಸ್ ಕ್ವಾರ್ಟರ್ಲಿ ರಿವ್ಯೂ ಮಾಡ್ತಾ ಇರಬೇಕು. ನಮ್ಮ ಟಾರ್ಗೆಟ್ ನಾವು ಅಚೀವ್ ಮಾಡಿದ್ದೀವಾ ಇಲ್ವಾ ಅಂತ ಕಂಟಿನ್ಯೂಸ್ ಮಾನಿಟರಿಂಗ್ ಇರಬೇಕು. ಮಾನಿಟರಿಂಗ್ ಅಂತ ವರ್ಡ್ ಹೇಳಿದಾಗ ಅದೇ ನಾವು ಸ್ಟೇಟಸ್ನ ಚೆಕ್ ಮಾಡ್ತಾ ಇರಬೇಕು. ನಮ್ಮ ಟಾರ್ಗೆಟ್ ಸ್ಟೇಟಸ್ ಯಾವ ಥರ ಇದೆ. ಈ ಪ್ರೊಡಕ್ಷನಲ್ಲಿ ಯಾವ ಇನ್ಕ್ರೀಸ್ ಮಾಡಬೇಕನ್ನೋ ಟಾರ್ಗೆಟ್ ತಗೊಂಡ್ರೆ ಮಂತ್ಲಿ ಪ್ರೊಡಕ್ಷನ್ ಎಷ್ಟು ಆಗ್ತಾ ಇದೆ ನಾವು ಡೇಟನ್ನು ತಗೊಳ್ತಾ ಇದ್ದೀವಿ. ಈಗ ಸೇಲ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಮಂತ್ಲಿ ಸೇಲ್ಸ್ ಎಷ್ಟಾಗ್ತಾ ಇದೆ ಎಲ್ಲದೂ ನಾವು ಡೇಟಾ ಇಟ್ಕೊಳ್ಳೇಬೇಕಾಗುತ್ತೆ. ಸೊ ಫೈನಲಿ ಡೇಟಾ ನಾವು ಸಿಕ್ಕಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ರಿಸಲ್ಟ್ಸ್, ವೆದರ್ ಯು ಆರ್ ಅಚೀವ್ಡ್ ಆರ್ ನಾಟ್, ನಮ್ಮ ಟಾರ್ಗೆಟ್ ನಾವು ರೀಚ್ ಆಗಿದ್ದೀವಿ ಅಂತ ಗೊತ್ತಾಗುತ್ತೆ. ಫ್ರೀಕ್ವೆಂಟ್ ಆಗಿ ಆಕ್ಟ್ ಮಾಡಬೇಕು ಅಂತಂದ್ರೆ ಮುಂದೆ ಹೋಗ್ತಾ ಇದೀವಾ, ಸ್ಟಕ್ ಆಗಿದೀವಾ, ಇಲ್ಲಿ ಸ್ಟಕ್ ಆಗಿದ್ರೆ ಏನಕ್ಕೆ ಸ್ಟಕ್ ಆಗಿದ್ದೀವಿ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡು ಅದನ್ನ ಕರೆಕ್ಷನ್ ಮಾಡಿಕೊಂಡು ಮೇಲೆ ಪ್ರೊಡಕ್ಷನ್ ಪ್ಲಾನ್ ಮಾಡಿದ್ದೀವಿ. ಈಗ 30% ಪ್ರೊಡಕ್ಷನ್ ಪ್ಲಾನ್ ಮಾಡಿದ್ದೀವಿ. ಸೊ ಈ ಮಂತಲ್ಲಿ ಒಂದು 2 ತಿಂಗಳಾಯಿತು, ಒಂದು 5% ಇನ್ಕ್ರೀಸ್ ಆಗಿದ್ದೀವಿ, 10% ಇನ್ಕ್ರೀಸ್ ಆಗಿದ್ದೀವಿ ಅಂತ ನಮ್ಗೆ ಗೊತ್ತಾಗಬೇಕು. ಇಲ್ಲ ಏನೂ ಆಗಿಲ್ಲ ಅಂತಂದರೆ ಓಕೆ, ಯಾಕೆ ಈಗ ಏನೂ ಅಚೀವ್ ಮಾಡೋಕ್ಕಾಗಿಲ್ಲ, ಏನು ರೀಸನ್ನು, ಅದನ್ನೆಲ್ಲ ಮಾಡೋದಕ್ಕೆ ಅದು ಒಂದು ಇದು ಸಿಗುತ್ತೆ, ನಮಗೆ ಬೇಸ್ ಸಿಗುತ್ತೆ. ಅದರ್ವೈಸ್ ಇವಾಗ ಮಾಡಿಬಿಟ್ಟು ಒಂದು ವರ್ಷ ಆದಮೇಲೆ ಲಾಸ್ಟಲ್ಲಿ ನೋಡಿದ್ರೆ ಅಲ್ಲಿ ಏನೂ ಆಗಿರೋದೇ ಇಲ್ಲ. ಅವಾಗ ಏನಾಗುತ್ತೆ, ಲೂಸಿಂಗ್ ದ ಟ್ರ್ಯಾಕ್. ಅದಕ್ಕೋಸ್ಕರ ನಾವೇನು ಕಂಟಿನ್ಯೂಸ್ ಮಾನಿಟರಿಂಗ್ ಬೇಕು. ಕಂಟಿನ್ಯೂಸ್ ಮಾನಿಟರಿಂಗ್ ಎವ್ರಿ ಮಂತ್ ಗ್ರಾಫ್ ಹೆಂಗ್ ಗೊತ್ತಾಗುತ್ತೆ? ಮಾನಿಟರ್ ಮಾಡ್ತಾರೆ. ಗ್ರಾಫ್ ನಮಗೆ ಡೇಟಾ ಹೆಂಗ್ ಗೊತ್ತಾಗುತ್ತೆ? ಡೇಟಾ ನೀವು ಕರೆಕ್ಟ್ ಮಾಡಬೇಕು. ಪ್ರೊಡಕ್ಷನ್ ಪ್ಲಾನ್ ಡಿಪಾರ್ಟ್ಮೆಂಟ್ ಹೆಡ್ಸ್ ಮಾಡ್ತಾರೆ, ಡಿಪಾರ್ಟ್ಮೆಂಟ್ ವೈಸ್ ಮಾಡಬೇಕು. ಈ ಪ್ರೊಡಕ್ಷನ್ ಒಂದು ವರ್ಷದಲ್ಲಿ ಇವಾಗ 1 ತಿಂಗಳಿಗೆ 2 ಕೋಟಿ, 12 ತಿಂಗಳಿಗೆ 24 ಕೋಟಿ ಅಂತ ಇಟ್ಕೊಂಡಿರ್ತೀವಿ. ಸೊ 24 ಈ ತಿಂಗಳಲ್ಲಿ 2 ಕೋಟಿ ಮಾಡಬೇಕು, ಆ 3 ತಿಂಗಳಲ್ಲಿ 6 ಕೋಟಿ ಮಾಡಬೇಕು. ನಾವು 4 ಕೋಟಿನೇ ಮಾಡಿದ್ವಿ, 3 ತಿಂಗಳಾದ್ಮೇಲೆ ನೋಡಿದ್ರೆ 4 ಕೋಟಿ ಮಾಡಿದ್ವಿ. ಸೊ ಇನ್ನು 2 ಕೋಟಿ ಗ್ಯಾಪ್ ಬಂತು. ಸೊ ಏನಕ್ಕೆ, ವಾಟ್ ಈಸ್ ದ ರೀಸನ್, ಅದನ್ನು ಅನಲೈಸ್ ಮಾಡಿ ಏನಾಗ್ತಾ ಇದೆ, ಏನು ನಮ್ಮ ಅವಾಯ್ಡ್ ಮಾಡಬೇಕು, ಎಲ್ಲಿ ನಾವು ಕರೆಕ್ಷನ್
ಆ್ಯಕ್ಷನ್ ತಗೋಬೇಕು ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ 24 ಆಗಲಿಲ್ಲ ಅಂದರೆ 20 ಬಂದ್ರೂ ಅಟ್ಲೀಸ್ಟ್ ವಿಲ್ ಬಿ ಸಮ್ವೇರ್ ನಿಯರ್ ಬೈ ಅಂತ ಅವರ ಟಾರ್ಗೆಟ್ ಅಂತ. ಇಲ್ಲ ನೀನು ಇಲ್ಲಿ ಮಾಡ್ಬಿಟ್ಟು ಮಂತ್ ಇಯರ್ ಎಂಡ್ ಲಾಸ್ಟಲ್ಲಿ ಹೋದರೆ ಅದಕ್ಕೋಸ್ಕರನೇ ಅವರು ಆಲ್ಟರ್ನೇಟಿವ್ ಇದರಲ್ಲಿ ಮಂತ್ಲಿ ಅಥವಾ 3 ಮಂತ್ಸ್ ಟ್ರ್ಯಾಕ್ ಮಾಡ್ತಾ ಇರ್ಬೇಕು. ನಮ್ಮ ಸ್ಟೇಜ್ ಏನು, ಈಗ ಎಲ್ಲಿ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನು ಅದು ಗೊತ್ತಾದ್ರೆ ತಾನೇ ನಾವು ಒಂದು ಆಕ್ಷನ್ಸ್ ತಗೊಳ್ಳೋಕ್ಕಾಗುತ್ತೆ, ಎಲ್ಲಿ ಲ್ಯಾಕ್ ಇದ್ದೀವಿ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಕಂಟಿನ್ಯೂಸ್ ಮಾನಿಟರಿ ಬೇಕು. ಒಂದ್ಸಲ ಆಬ್ಜೆಕ್ಟಿವ್ ಬಿಟ್ಟು ಸೆಟ್ ಮಾಡಿ ಬಿಡೋದಲ್ಲ, ಕಂಟಿನ್ಯೂಸ್ ಟ್ರ್ಯಾಕ್ ಮಾಡಿ ನಾವು ಅಚೀವ್ಮೆಂಟಿಗೋಸ್ಕರ ನಾವು ಪ್ರಯತ್ನ ಮಾಡಬೇಕು. ಎಲ್ಲರೂ ಸೇರಿ ಮಾಡಬೇಕು. ಈಗ ಒಂದ್ಸಲ ಡಿಪಾರ್ಟ್ಮೆಂಟ್ ತಗೊಂಡ್ರೆ ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಮಾತ್ರ ಅದಕ್ಕೆ ಆಗೋದಲ್ಲ. ಸೊ ಎಲ್ಲರೂ ಕೂಡ ರೆಸ್ಪಾನ್ಸಿಬಲ್ ಆಗ್ತಾರೆ. ಅಂದ್ರೆ ಆ ಡಿಪಾರ್ಟ್ಮೆಂಟ್ ಹೆಡ್ ರೆಸ್ಪಾನ್ಸಿಬಲ್ ಏನಂತ ಹೇಳಿದ್ರೆ ವಿ ಶುಡ್ ಬಿ ಕಮ್ಯುನಿಕೇಟೆಡ್. ಮುಂಚೆನೇ ಹೇಳಿದ್ರು ಆಬ್ಜೆಕ್ಟಿವ್ಸ್ ಎಲ್ಲರಿಗೂ ಕಮ್ಯುನಿಕೇಟ್ ಮಾಡಬೇಕು. ನಮ್ಮ ಟಾರ್ಗೆಟ್ ಈ ಥರ ಇದೆ, ಸೊ ಈ ಥರ ನೀವೆಲ್ಲರೂ ಪ್ರಯತ್ನ ಮಾಡಬೇಕಂತ ಕಮ್ಯುನಿಕೇಟ್ ಮಾಡಬೇಕು. ಮ್ಯಾನೇಜ್ಮೆಂಟ್ ಏನಂತಂದರೆ ಅವರ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಡು. ಪ್ರೊವೈಡಿಂಗ್ ದ ರಿಸೋರ್ಸಸ್. ನಿಮ್ಗೆ ಏನು ರಿಸೋರ್ಸಸ್ ಬೇಕು, ಏನು ಬೇಕು, ಹೆಲ್ಪ್ ಬೇಕು ಅದನ್ನು ಕೊಡ್ತಾರೆ. ಅದನ್ನು ಅಚೀವ್ ಮಾಡೋದು ನಾವು. ಫಾರ್ ಎಕ್ಸಾಂಪಲ್ ಒಂದು ಆರ್ಡರ್ ಬಂತು, ಸೊ ದಟ್ ಅದನ್ನು ಮಾನಿಟರ್ ಮಾಡಿಕೊಂಡು ಅದು ಪ್ಲ್ಯಾನಿಂಗ್ ಮಾಡಿ ಯಾವ ಏನೋ ಒಂದು ಬ್ರೇಕಪ್ ಹಾಕ್ಕೊಂಡು ಅದನ್ನು ಟಾರ್ಗೆಟ್ ಇಟ್ಕೊಂಡು ಈ ಟೈಮಲ್ಲಿ 30 ಡೇಸ್ ಇಷ್ಟು ಮಾಡಬೇಕು, 15 ಡೇಸಲ್ಲಿ ಇಷ್ಟು ಮಾಡಬೇಕು, ಇದನ್ನು ಒಂದು ಟಾರ್ಗೆಟ್ ಇಟ್ಕೊಂಡು ಮಾಡೋದ್ರಿಂದ ವಿಲ್ ಬಿ ಏಬಲ್ ಟು ಅಚೀವ್. ಸೊ ಆ ಅಚೀವ್ಮೆಂಟ್